ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ರಾಜವಿದ್ಯಾ ರಾಜಗುಹ್ಯ ಯೋಗದ 2ನೇ ಶ್ಲೋಕ ಮತ್ತು 4ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮಂ ಸುಸುಖಂ ಕರ್ತುಮವ್ಯಯಂ. ಇದರ ಅರ್ಥವನ್ನು ಸಹ ತಿಳ್ಕೊಳ್ಳೋಣ. ಈ ಜ್ಞಾನವು ವಿಜ್ಞಾನಗಳ ರಾಜ ಮತ್ತು ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ಆಳವಾದದ್ದು. ಇದು ಶುದ್ಧ ಜ್ಞಾನವಾಗಿದೆ. ಈ ಜ್ಞಾನದ ಗ್ರಹಿಕೆಯಿಂದ ನೇರವಾಗಿ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ. ಇದು ನಿಜವಾದ ಧರ್ಮವಾಗಿದೆ. ಅಭ್ಯಾಸ ಮಾಡಲು ಸುಲಭವಾಗಿದೆ ಮತ್ತು ಇದರ ಪರಿಣಾಮ ಶಾಶ್ವತವಾಗಿದೆ. ಇದರ ಪದಶಃ ಅರ್ಥವನ್ನು ಸಹ ತಿಳ್ಕೊಳ್ಳೋಣ. ರಾಜವಿದ್ಯಾ ವಿಜ್ಞಾನಗಳ ರಾಜ, ರಾಜಗುಹ್ಯಂ ಅತ್ಯಂತ ಆಳವಾದ ರಹಸ್ಯ, ಪವಿತ್ರಂ ಶುದ್ಧ, ಇದಂ ಈ, ಉತ್ತಮಂ ಅತ್ಯುತ್ತಮ, ಪ್ರತ್ಯಕ್ಷ ನೇರವಾಗಿ ಗ್ರಹಿಸಬಲ್ಲ, ಅವಗಮಂ ಪ್ರತ್ಯಕ್ಷವಾಗಿ ಸಾಕ್ಷಾತ್ಕಾರ, ಧರ್ಮ್ಯಂ ಸದ್ಗುಣಿ, ಸುಸುಖಂ ಸುಲಭ, ಕರ್ತುಂ ಅಭ್ಯಾಸ ಮಾಡಲು, ಅವ್ಯಯಂ ನಿತ್ಯ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಅವ್ಯಕ್ತ ಮೂರ್ತಿಯಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ. ಎಲ್ಲ ಪ್ರಾಣಿಗಳು ನನ್ನಲ್ಲಿರುವವು, ಆದರೆ ನಾನು ಅವುಗಳಲ್ಲಿ ಇಲ್ಲ. ಮಯ ನನ್ನಿಂದ, ತತಂ ವ್ಯಾಪಿಸಿರುವ, ಇದಂ ಈ, ಸರ್ವಂ ಸಂಪೂರ್ಣ, ಜಗತ್ ಬ್ರಹ್ಮಾಂಡವಾಗಿ ವ್ಯಕ್ತವಾದ, ಅವ್ಯಕ್ತ ಮೂರ್ತಿನ ಅವ್ಯಕ್ತ ರೂಪ, ಮತ್ ಸ್ಥಾನಿ ನನ್ನಲ್ಲಿ, ಸರ್ವಭೂತಾನಿ ಎಲ್ಲಾ ಜೀವಿಗಳು, ನ ಅಲ್ಲ, ಚ ಮತ್ತು, ಅಹಂ ನಾನು, ತೇಷು ಅವರಲ್ಲಿ, ಅವಸ್ಥಿತಃ ನಿವಾಸಿಸು. ಪದ್ಮಮ್ಮ ತಮ್ಮ ಎಲ್ಲ ತಿಳಿಸ್ತೀರಾ? ಈಗ ನಾವು ರಾಜವಿದ್ಯಾ ರಾಜಗುಹ್ಯ ಯೋಗ ನಾವು ಅಭ್ಯಾಸ ಮಾಡಕ್ಕೆ ಪ್ರಾರಂಭಿಸಿದೀವಿ. ಈಗ ನಾವು ಏನು ಅಧ್ಯಾಯ 7ರಿಂದ 12ರವರೆಗೂ ನಾವು ಭಗವಂತನ ಸ್ವರೂಪವನ್ನ ತಿಳ್ಕೊಳ್ತಾ ಇದೀವಿ. ಅದರಲ್ಲಿ ಇವಾಗ ರಾಜವಿದ್ಯೆ ಅಂದ್ರೆ ರಾಜ ಅಂತಂದ್ರೆ ಎಲ್ಲದಕ್ಕೂ ಮೇಟಿಯಾಗಿರುವಂತಹದ್ದು, ಮೇಲಿನ ಸ್ಥಾನದಲ್ಲಿ ಕುಳಿತಿರುವಂತಹದ್ದು. ಈ ಯಾವ ಒಂದು ಜ್ಞಾನ ಇದೆ, ಈಗ ಶ್ರೀಕೃಷ್ಣ ತಿಳಿಸ್ತಾ ಇರುವಂತಹ ಜ್ಞಾನ, ಅದು ಎಲ್ಲಕ್ಕಿಂತ ಉತ್ತಮವಾದದ್ದು. ಆದ್ರಿಂದ ಇದು ರಾಜವಿದ್ಯೆ ಅಂತ ಹೇಳ್ತಾರೆ. ರಾಜಗುಹ್ಯಂ, ಗುಹ್ಯ ಅಂತಂದ್ರೆ ಏನೋ ಅಡಿಗೆ ಕುಳಿತಿರುವಂತಹದ್ದು, ಅದ್ರ ಮೇಲೆ ಏನೋ ಮುಚ್ಚಲ್ಪಟ್ಟಿದೆ, ಗುಹ್ಯವಾಗಿದೆ, ಗೋಪ್ಯವಾಗಿದೆ. ಅದ್ರ ಮೇಲಿನ ನಾವು ಕಣ್ಣುಗಳಿಂದ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗದೇ ಇರುವಂತಹದ್ದು, ಅದನ್ನೆಲ್ಲ ಹುಡುಕ್ಬೇಕು ಅಂತದ್ದು ಬಚ್ಚಿಟ್ಟಿರುವಂತದನ್ನ ಗುಹ್ಯ ಅಂತ ನಾವು ಈಗ ಸರ್ವೇ ಸಾಮಾನ್ಯವಾಗಿ ತಿಳ್ಕೊಂಡಿರುವಂತಹ ಅರ್ಥ. ಆದ್ರೆ ಅದು ಎಂಥದ್ದು ಇದರಲ್ಲಿ ಅನ್ನೋದನ್ನ ನಾವು ಪರಿಶೀಲನೆ ಮಾಡೋಣ. ಪವಿತ್ರವಾದದ್ದು ಅಂದ್ರೆ ಬಹಳ ಶುದ್ಧವಾದದ್ದು ಮತ್ತೆ ಅತ್ಯುತ್ತಮವಾದದ್ದು, ಇದಕ್ಕಿಂತ ಮಿಗಿಲಾದದ್ದು ಉತ್ತಮವಾದದ್ದು, ಉತ್ತಮದಲ್ಲಿ ಉತ್ತಮವಾದದ್ದು, ಬೇರೆ ಇನ್ನೊಂದು ಇಲ್ಲ. ಪ್ರತ್ಯಕ್ಷವಾಗಿ ಅದನ್ನ ಕಾಣಲೂಬಹುದು ಅಂತಹ ಒಂದು ಇದರ ತತ್ವ.
ಮತ್ತೆ ಸುಖವಾಗಿ ಇದು ತಿಳ್ಕೊಳ್ಬಹುದಾಗಿದೆ. ಮತ್ತೆ ಅದರ ಪರಿಣಾಮ ಸಹ ಶಾಶ್ವತ, ಅವ್ಯಯವಾದದ್ದು. ಯಾವಾಗಲೂ ಅದು ನಾಶವಾಗಲ್ಲ. ಈ ಒಂದು ಜ್ಞಾನ ಏನಿದೆ ತಿಳ್ಕೊಂಡ್ರೆ ಅದು ನಾಶವಾಗಲ್ಲ. ಏನು? ಪರಮಾತ್ಮನ ಇರುವಿಕೆ, ಪರಮಾತ್ಮನ ಇರುವಿಕೆ ನಮಗೆ ಗೋಚರವಾಗಲ್ಲ. ಆದರೆ ಇದು ಆಧ್ಯಾತ್ಮ ಸಾಧನೆಯಲ್ಲಿ ನಾವು ಗುರುಗಳಿಂದ ನಾವು ತಿಳಿದುಕೊಂಡಾಗ, ಪರಮಾತ್ಮ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಾಗ ನಮ್ಗೆ ನಮ್ಮ ಅನುಭವಕ್ಕೆ ಗೋಚರವಾಗುತ್ತೆ. ಅದು ಕಷ್ಟವೇನಿಲ್ಲ, ಆದರೆ ಹೊರನೋಟಕ್ಕೆ ಕಾಣಿಸಲ್ಲ. ಅದು ಒಳಗೆ ಇದೆ, ಒಳಗಿರುವ ಸತ್ವ, ಇಲ್ಲದರೊಳಗೆ ಇರುವಂತಹ ಸತ್ವ ಏನು ಅನ್ನುವುದೇ ಪರಮಾತ್ಮ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡುತ್ತೆ. ಈಗ 4ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಇದು ಅವ್ಯಕ್ತವಾದ ಮೂರ್ತಿ. ವ್ಯಕ್ತವಾಗಿ ಕಾಣಿಸುವುದೆಲ್ಲ ನಾವು ಪ್ರಪಂಚದಲ್ಲಿ ನಮ್ಮ ಇಂದ್ರಿಯಗಳ ಮುಖಾಂತರ ನಾವು ಅನುಭವಕ್ಕೆ ಪಡಿತೀವಿ. ಆದ್ರೆ ಅದ್ರ ಈ ಹಿಂದೆ ಅದೇ ನಿಜವ್ಯಾ? ವ್ಯಕ್ತವಾಗಿ ಕಾಣಿಸೋದೆಲ್ಲ ನಿಜ ಅಲ್ಲ. ಅವ್ಯಕ್ತವಾಗಿ ಅದರಲ್ಲಿರುವಂತಹ ತತ್ವ ಏನು, ನಿಜವಾದ ಸ್ವರೂಪ ಏನು, ಈ ಎಲ್ಲ ಮೇಲ್ಗಡೆ ಕಾಣಿಸೋದೆಲ್ಲ ಬದಲಾವಣೆಯಾಗುವಂಥದ್ದು. ಈ ಜಗತ್ತು ಬದಲಾವಣೆ, ಅದರ ಗುಣ ಬದಲಾವಣೆನೆ ಇರುವಂತಹದ್ದು. ಆದರೆ ಬದಲಾವಣೆ ಇಲ್ಲದಂತಹ ತತ್ವ ಅದರೊಳಗಡೆ ಇದೆ, ಅದೇ ಪರಮಾತ್ಮ. ಅದು ಈ ಜಗತ್ತು ಎಲ್ಲ ಕಡೆಯೂ ವ್ಯಾಪಿಸಲ್ಪಟ್ಟಿದೆ. ಎಲ್ಲಾ ಪ್ರಾಣಿಗಳು ನನ್ನಲ್ಲಿವೆ. ದೊಡ್ಡದ್ರಲ್ಲಿ ತಾನೇ ಚಿಕ್ಕದಿರೋದು, ಆದ್ರೆ ಅವುಗಳಲ್ಲಿ ನಾನಿಲ್ಲ ಅಂತ ಹೇಳ್ತಾರೆ. ಚಿಕ್ಕದ್ರಲ್ಲಿ ದೊಡ್ಡದಿರೋಕ್ ಸಾಧ್ಯನಾ? ಇಲ್ಲ. ದೊಡ್ಡದ್ರಲ್ಲಿ ಶಕ್ತಿಯುತವಾದದ್ರಲ್ಲೇ ಚಿಕ್ಕದು ಚಿಕ್ಕದು ಇರೋದಕ್ಕೆ ಸಾಧ್ಯ ಇದೆ. ಆದ್ರೆ ಅದು ಅವ್ಯಕ್ತವಾಗಿದೆ, ಅದು ಕಾಣಿಸಲ್ಲ, ಬಹಳ ಸೂಕ್ಷ್ಮವಾದದ್ದು. ಆದ್ರಿಂದ ನಮ್ಮ ಇಂದ್ರಿಯಗಳಿಗೆ ಎಟುಕುವಂತಹದ್ದಲ್ಲ. ಅದನ್ನ ನಾವು ತಿಳಿದುಕೊಳ್ಬೋದಷ್ಟೇನೆ. ಹೇಗೆ? ಜ್ಞಾನದಿಂದ ಮಾತ್ರ ತಿಳ್ಕೊಳ್ಬೋದು ಅನ್ನೋದು ಈ 2 ಶ್ಲೋಕಗಳಲ್ಲಿ ನನಗೆ ತಿಳಿದು ಬಂದಿರುವಂತಹದ್ದು. ಸರಿಯಿಂದ ನಾವು ಸಂಪೂರ್ಣವಾಗಿ ಇದರ ವಿವರಣೆಯನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ತಾವು ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ನಾನು ಒಂದಷ್ಟು ಕೆಲವು ಸ್ಲೈಡ್ಸ್ಗಳನ್ನ ತೋರಿಸ್ತೇನೆ, ಅದ್ರ ಮೂಲಕ ವಿವರಣೆ ಕೊಡೋಣ ಅಂತ. 1 ನಿಮಿಷ ಅಮ್ಮ. ಈಗ ಮೊದಲಿಗೆ ನಾವು ಒಂದು ಸಣ್ಣ ಕಥೆಯನ್ನು ಕೇಳೋಣ. ಅದರ ನಂತರ ಒಂದಷ್ಟು ಜ್ಞಾನದ ವಿಷಯಗಳಿದೆ, ಅದನ್ನ ಆಲೋಚನೆ ಮಾಡೋಣ. ಒಂದು ಕತೆ ಇದೆ. ಆ ಕಥೆನಲ್ಲಿ ಈ ಜಗತ್ತಿನ ಸೃಷ್ಟಿ ಬಗ್ಗೆ ಕತೆ. ಅದು ಭಗವಂತ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ತಾನಂತೆ. ಮಾಡಿದ್ಮೇಲಿಂದ ಈ ಸೃಷ್ಟಿನಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಿ, ಮನುಷ್ಯನಲ್ಲಿ ಭಗವಂತನ ಎಲ್ಲ ಗುಣಗಳನ್ನ, ಎಲ್ಲ ಶಕ್ತಿಗಳನ್ನ ಇಟ್ಟು, ನೀನು ನನ್ನ ರೀತಿಯಲ್ಲಿ ಇರು, ದೈವಿಕತೆಯಲ್ಲಿ ಇರು ಅನ್ನೋ ಒಂದು ಶಕ್ತಿಯನ್ನ ಅಡಗಿಸಿ ಆತನನ್ನ ಸೃಷ್ಟಿ ಮಾಡ್ತಾನೆ. ಆದರೆ ಈ ಮನುಷ್ಯ ಏನ್ ಮಾಡ್ತಾನಂತೆ, ಮನುಷ್ಯನಿಗೆ ತಾನ್ ಬೇರೆ, ಭಗವಂತ ಬೇರೆ, ಇನ್ನ ಈ ಜಗತ್ತಿನಲ್ಲಿ ಕಾಣಿಸ್ತಾ ಇರೋ ಬೇರೆ ಬೇರೆ ಪ್ರಾಣಿಗಳು, ಪಕ್ಷಿಗಳು, ಮರಗಿಡಗಳು ಎಲ್ಲ ಬೇರೆ ಬೇರೆ ಅನ್ನೋ ಒಂದು ಅಜ್ಞಾನದ ಸುಳಿಯಲ್ಲಿ ಸಿಗಾಕೊಳ್ತಾನೆ. ಸಿಗಾಕೊಂಡು ಆತ ಭಗವಂತನಿಗೆ ಪ್ರಾರ್ಥನೆ ಶುರು ಮಾಡ್ತಾನಂತೆ. ದೇವ್ರೇ, ನನ್ಗೆ ಅದು ಕೊಡು, ನನ್ಗೆ ಇದು ಕೊಡು, ನಂಗೆ ಅದನ್ನು ಕಾಪಾಡು, ಇದನ್ನು ಕಾಪಾಡು. ದೇವರೆಲ್ಲಿದ್ದಾನೆ ಅಂತ ಆತನಿಗೆ ಮೊದಲು ಗೊತ್ತಿತ್ತಂತೆ. ಸದಾ ಭಗವಂತನ ಹತ್ರ ಹೋಗೋದಂತೆ, ಕೇಳೋದಂತೆ. ಈತನ ಕಾಟ ತಡಿಲಿಕ್ಕಾಗದೆ ಆ ಭಗವಂತ ಒಂದ್ಸರ್ತಿ ಉಪಾಯ ಮಾಡ್ತಾನಂತೆ, ಎಲ್ಲಾದ್ರೂ ನಾನು ಹೋಗಿ ಅಡ್ಕೊಳ್ಬೇಕು ಅಂತ. ಹಾಗಾಗಿ ಆತ ಆಕಾಶದಲ್ಲಿ ಮೋಡ್ಗಳ ಮೇಲೆ ಹೋಗಿ ಅಡ್ಕೋತಾನಂತೆ. ಈ ಮನುಷ್ಯನಿಗೆ ಬುದ್ಧಿಶಕ್ತಿ ಇದೆ ಅಲ್ಲ, ಆ ಬುದ್ಧಿಶಕ್ತಿ ಮೂಲಕ ಆತ ವಿಮಾನವನ್ನು ಕಂಡಿಡಿತಾನಂತೆ. ಕಂಡಿಡಿದು ಅಲ್ಲೂ ಹೋಗಿ ಅಲ್ಲೂ ಬೇಡಿಕೆ ಅಂತೆ.
ಅಯ್ಯೋ ಏನಪ್ಪ ಮಾಡಲಿ ಆಗಲಿ ಅಂತ ಹೇಳಿ ಸಮುದ್ರದ ಅಡಿನಲ್ಲಿ ಹೋಗಿ ಅಡ್ಕೋತಾನಂತೆ ಯಾರು ಭಗವಂತ. ಈ ಮನುಷ್ಯ ಬಿಡ್ತಾನ, ಸಬ್ಮೆರಿನ್ ಮಾಡಿ ಅಲ್ಲಿಗೂ ಹೋಗ್ತಾನಂತೆ, ಅಲ್ಲೂ ಹೋಗಿ ಕಾಟ ಅಂತೆ. ಏನ್ ಮಾಡೋದು? ಆಗ ಆತನಿಗೆ ಒಂದು ಜಾಗ ಹೊಳೆಯುತ್ತಂತೆ, ಈ ಜಾಗದಲ್ಲಿ ಮನುಷ್ಯ ಯಾವತ್ತೂ ಹುಡುಕಲ್ಲ ಅನ್ನೋ ಒಂದು ಖಾತ್ರಿಯಿಂದ ಆ ಜಾಗಕ್ಕೆ ಹೋಗಿ ಅಡಕ್ಕೋತಾನಂತೆ. ಆಗಿಂದ ಭಗವಂತ ಸಂಪೂರ್ಣ ಶಾಂತವಾಗಿರ್ತಾನಂತೆ. ಇದು ರಹಸ್ಯ. ನಮ್ಮ ಇವತ್ತಿನ ಶ್ಲೋಕದ ಒಂದು ಕೀಲಿಕೈ ಈ ಕಥೆನಲ್ಲಿದೆ, ಈ ರಹಸ್ಯವನ್ನ ಅರ್ಥಕೊಳ್ಳಿಕ್ಕೆ. ಅದಕ್ಕೆ ನಾವು ನಮ್ಮ ಶಂಕರರ ಒಂದು ತತ್ವಬೋಧ ಅಂತ ಇದೆ, ಒಂದು ವೇದಾಂತ ಗ್ರಂಥ. ಅದರ ಆಧಾರದ ಮೇಲೆ ಒಂದಷ್ಟು ಮೂಲಭೂತ ವಿಚಾರಗಳಿದೆ. ಅದನ್ನು ಸ್ವಲ್ಪ ಮೊದಲು ಅರ್ಥಕೊಳ್ಳೋಣ. ನಾನು, ಈ ಪ್ರಪಂಚ, ಈ ಈಶ್ವರ, ನಾನಿದ್ದೀನಿ, ನಾನು ಈ ಪ್ರಪಂಚವನ್ನು ನೋಡ್ತಾ ಇದ್ದೀನಿ, ಇಲ್ಲೆಲ್ಲ ವಸ್ತುಗಳು ಕಾಣಿಸ್ತಾ ಇದೆ. ಇನ್ನು ಇದರೆಲ್ಲ ನಿರ್ಮಾಣ ಮಾಡಿರೋ ಒಬ್ರು ಯಾರೋ ಇರಬೇಕಲ್ವಾ? ಅವ್ರನ್ನ ಈಶ್ವರ, ದೇವರು, ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಹೆಸರುಗಳು ಕೊಡ್ಬೋದು, ಗಾಡ್ ಅಂತ ಕರಿಬೋದು. ಹೀಗೆಲ್ಲ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಇರುತ್ತೆ. ಈಗ ನಾವು ಈ ನಾನು, ಜಗತ್ತು, ಈಶ್ವರ ಅನ್ನೋ ಈ ಮೂರು ಭಾಗ ಇದೆಯಲ್ಲ, ಈ ಮೂರು ಭಾಗ ಸತ್ಯನ ಅನ್ನೋ ಒಂದು ಪ್ರಶ್ನೆಯನ್ನು ಹಾಕೋಣ. ಈಗ ಮೊಟ್ಟ ಮೊದಲನೇದಾಗಿ ನೋಡೋಣ, ನಮ್ಮ ಜಗತ್ತಿನ ಒಂದು ದೃಷ್ಟಿಕೋನ ನಮ್ಮಲ್ಲಿ ಯಾವ ರೀತಿ ಇರುತ್ತೆ. ಜಗತ್ತು ಅಂದ್ರೇನು, ಜೀವ ಅಂತಂದ್ರೇನು? ಜೀವ ಅಂದ್ರೆ ನಾನು, ಜಗತ್ತಂದ್ರೇನು ನಾನು ಕಾಣಿಸ್ತಾ ಇರೋದು, ಈಶ್ವರ ಅಂತಂದ್ರೆ ಇದೆಲ್ಲ ನಿರ್ಮಾಣ ಮಾಡಿರೋನು. ಇದರ ಸಂಬಂಧ ಏನು? ಮೊದಲಿಗೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ವಿಜ್ಞಾನ ಇರುತ್ತೆ, ಯಾವ ರೀತಿ ನಾವು ನೋಡ್ತೇವೆ? ನಾನು ನೋಡ್ತೇನೆ ಈ ಜಗತ್ತನ್ನೋದು ನನ್ನಿಂದ ಬೇರೆ ಅಂತ ಅನ್ಸುತ್ತೆ, ಯಾಕಂದ್ರೆ ನಾನು ಜಗತ್ತನ್ನ ನೋಡ್ತಾ ಇದ್ದೇನಲ್ಲ. ಇಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಮರ, ಕ್ರಿಮಿ, ಕೀಟ ಈ ರೀತಿ ಎಲ್ಲ ಕಾಣಿಸ್ತಾ ಇರುತ್ತೆ. ನಾನು ಯಾರು? ನಾನು ಈ ದೇಹ ಮನಸ್ಸು ಇರೋಂಥ ನಾನೊಂದು ಜೀವಿ. ಇನ್ನು ಈ ಜಗತ್ತನ್ನೋದೇನು? ನಾನು ಈ ಜಗತ್ತಿಗೆ ಬಂದಿದ್ದೇನೆ, ಜಗತ್ತು ಅದ್ರ ಪಾಡ್ಗದಿದೆ. ಯಾರಾಗಾರ ಇದನ್ನೆಲ್ಲ ಮಾಡಿರೋದು? ನಾನಂತೂ ಮಾಡಲಿಲ್ಲ, ನನ್ನ ಅಪ್ಪ ಅಮ್ಮನೂ ಮಾಡಲಿಲ್ಲ. ಹಾಗಾದ್ರೆ ಯಾರೋ ಒಬ್ಬ ಇರಬೇಕು, ಈಶ್ವರ. ಹೀಗೆ ನಮ್ಮ ಒಂದು ಸಾಮಾನ್ಯ ತಿಳುವಳಿಕೆ, ನಾನು, ಜಗತ್ತು, ಈಶ್ವರ, ಜೀವ, ಜಗತ್, ಈಶ್ವರ, ಮೀ, ವರ್ಲ್ಡ್ ಆ್ಯಂಡ್ ಗಾಡ್, ಆ ಥರ ಮೂರು ಬೇರೆ ಬೇರೆ. ಇದು ಸತ್ಯನಾ? ಇದು ಸುಳ್ಳು ಅಂತ ಎಲ್ಲ ಮಹಾನ್ ಗುರುಗಳು, ಎಲ್ಲ ಅರಿತ ಋಷಿಗಳು, ಅವರ ಒಂದು ಉದ್ಘೋಷಗಳು ಇದು ಸುಳ್ಳು. ಯಾಗಪ್ಪ ಇದು ಸುಳ್ಳು? ನನ್ನ ಕಣ್ಣಿನ ಮೂಲಕ ನೋಡಿದ್ರೆ ಅದು ಸುಳ್ಳು ಅಂತ ಕಾಣಿಸಲ್ವಲ್ಲ, ಅದು ಬೇರೆ ಬೇರೆ ಕಾಣಿಸ್ತಾ ಇದೆಯಲ್ಲ. ಇನ್ನ ನಾನು ದೋಸೆ ಮಾಡಬೇಕಾದ್ರೆ ನಾನು ಹೆಂಚಿನ ಮೇಲೆ ದೋಸೆ ಹಾಕ್ತೀನಿ, ದೋಸೆ ಬರುತ್ತೆ. ಅದೇ ಥರ ಇದನ್ನ ಯಾರೋ ಒಬ್ರು ಮಾಡಿರ್ಬೇಕಲ್ಲ ಅಂತ ಅನ್ಸುತ್ತೆ ಅಲ್ವಾ? ಇವಾಗ ಸ್ವಲ್ಪ ಆಳವಾಗಿ ನೋಡೋಣ. ಈಗ ಮೊಟ್ಟ ಮೊದಲನೇದಾಗಿ ನನ್ನ ಬಗ್ಗೆ ತಿಳ್ಕೊಳ್ಳೋಣ. ನಾನು ಯಾರು? ಒಂದು ಈ ಎಲ್ಲ ದೇಹ, ಈ ಎಲ್ಲ ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಇರೋ ದೇಹ. ಇನ್ನು ಮನಸ್ಸು, ಎಲ್ಲಿ ವಿಚಾರ ನಡೀತಾ ಇರುತ್ತೆ, ಈ ಮನಸ್ಸು ಅಲ್ವಾ? ಈ ಎರಡೂ ಇರೋಂಥ ನಾನು. ಇದರಲ್ಲಿ ದೇಹ ಇದೆ, ಮನಸ್ಸಿದೆ. ಮೊದಲು ಈ ದೇಹದ ಬಗ್ಗೆ ತಿಳ್ಕೊಳ್ಳೋಣ. ಈಗ ದೇಹ ನಾನು ದೇಹನ ಈಗ ನಾವಿಷ್ಟು ತನಕ ನಾವು ಬೇರೆ ಬೇರೆ ಭಗವದ್ಗೀತೆ ಶ್ಲೋಕಗಳನ್ನ ವಿಚಾರ ಮಾಡ್ಕೊಂಡು ಬಂದಿದ್ದೇವೆ. ಈ ದೇಹದ ಒಂದು ಗುಣ ಏನು? ಸದಾ ಕಾಲ ಬದಲಾಗ್ತಾ ಇದೆ. ನಿಮ್ಮ ಅನುಭವದಲ್ಲೇ ಇದೆ. ಒಂದು ಸಣ್ಣ ಮಗುವಾಗಿ ಅಮ್ಮನ ಗರ್ಭದಿಂದ ಜನಿಸಿ ಆ ದೇಹ ಬೇರೆ ಬೇರೆ ಅವಸ್ಥೆಗಳಲ್ಲಿ, ಬಾಲ್ಯಾವಸ್ಥೆ, ತರುಣಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ, ಆ ರೀತಿ ಬೇರೆ ಬೇರೆ ಅವಸ್ಥೆಗಳ ಮೂಲಕ ಈ ದೇಹ ಜರುಗ್ತಾ ಇದೆ. ಈ ದೇಹದ ಮೊದಲನೇ ಹಂತ ಏನು? ಅಮ್ಮನ ಹೊಟ್ಟೆ. ಈ ದೇಹದ ಕೊನೆ ಹಂತ ಏನು? ಒಂದು ಸ್ಮಶಾನಕ್ಕೆ ಹೋಗುವಂಥದ್ದು ಅಲ್ವಾ? ಅಂದ್ರೆ ಈ ದೇಹದ ಪ್ರಯಾಣ ಏನು? ಗರ್ಭದಿಂದ ಮಸಣಕ್ಕೆ, ಊಮ್ ಟು ಟೂಮ್. ಆದ್ರೆ ಮುಖ್ಯವಾಗಿ ಏನ್ ಪ್ರಶ್ನೆ? ಈಗ ಇದೇ ತರ ಒಂದು ಸಣ್ಣ ಮಗುವಿನ ರೀತಿಯಲ್ಲಿರೋ ನಿಮ್ದು ಒಂದು ಫೋಟೋ ಇರಬಹುದು. ಇನ್ನ ನೀವು ಪ್ರೌಢಾವಸ್ಥೆಯಲ್ಲಿರೋ ಇನ್ನೊಂದು ಫೋಟೋ ಸಹ ನಿಮ್ಮ ಹತ್ರ ಇರ್ಬೋದು. ಈ ಎರಡು ಫೋಟೋನ
ತಗೊಂಡು ಬೇರೆ ಯಾರೋ ನಿಮ್ಮ ಪರಿಚಯ ಇಲ್ಲದೆ ಇರೋ ಯಾರೋ ಒಬ್ಬರಿಗೆ ಕೊಟ್ರೆ ಅವರು ಇದು ಬೇರೆ ಇದು ಬೇರೆ ಅಂತ ಹೇಳೋ ಸಾಧ್ಯತೆ ಇರುತ್ತೆ ಅಲ್ವಾ? ಆದ್ರೆ ಅದೇ ಫೋಟೋಗಳನ್ನ ನೀವು ನೋಡಿದ್ರೆ ನೀವೇನು ಹೇಳ್ತೀರಾ? ಇದಾ ಇದು ನಾನೇ, ಇದಾ ಇದು ನಾನೇ, ಇದು ನಾನು 18 ವಯಸ್ಸಿದ್ದಾಗ, ಇದಾ ನಾನು 50 ವಯಸ್ಸಿದ್ದಾಗ, ಆ ಥರ ಏನೋ ಒಂದು ಕತೆ ಹೇಳ್ತೀರಾ ಅಲ್ವಾ? ಅಂದ್ರೆ ಏನು? ದೇಹ ಬದಲಾಗ್ತಾ ಇದೆ. ಇನ್ನೊಬ್ಬರಿಗೆ ಈ ದೇಹ ಬದಲಾಗ್ತಾ ಇರೋ ದೇಹ ಒಂದೇ ದೇಹ ಅಂತ ಅನ್ನಿಸ್ಬೋದು, ಅನ್ನಿಸ್ದೇ ಇರ್ಬೋದು. ಆದರೆ ನಿಮಗೆ ಮಾತ್ರ, ಈ ದೇಹದ ಒಳಗಡೆ ಇರೋ ನಿಮಗೆ ಮಾತ್ರ ಇದು ನಾನೇ, ಇದು ನಾನೇ, ಇದು ನಾನೇ ಅಂತ ಯಾವಾಗಲೂ ಹೇಳ್ತಾ ಇರ್ತೀರ. ದೇಹ ಸದಾ ಬದಲಾಗ್ತಾ ಇದೆ, ಆದರೆ ನೀವು ಬದಲಾಗ್ತಾ ಇಲ್ಲ. ಈ ದೇಹ ಬದಲಾಗ್ತಾ ಇರೋ ಅನುಭವ ನಿಮಗಿದೆ ಅಲ್ವಾ? ಅಂದ್ರೆ ನೀವು ಏನೋ ಬೇರೆ ಇರಬೇಕು. ನೀವು ಈ ದೇಹ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೀವು ಈ ಬದಲಾವಣೆ, ಈ ದೇಹದ ಬದಲಾವಣೆ, ಈ ದೈಹಿಕ ಬದಲಾವಣೆಯನ್ನು ನೋಡ್ತಾ ಇರೋ ಏನೋ ಒಂದು ಇನ್ನೊಂದು ಶಕ್ತಿಯಾಗಿರ್ಬೇಕು. ಹೌದ್ ತಾನೆ? ಸೊ ಹಾಗಾಗಿ ನಾವು ನಾನು ದೇಹ ಅನ್ನೋ ವಾಕ್ಯ ಅಥವಾ ನಾನು ಮನಸ್ಸು ಅನ್ನೋ ವಾಕ್ಯದಲ್ಲಿ ನಾನು ದೇಹ ಅಲ್ಲ ಅಂತ ನಾವು ಈ ಒಂದು ಸಣ್ಣ ಅನುಭವದ ಮೂಲಕ ತಿಳ್ಕೊಳ್ಬೋದು. ಹೌದ್ ತಾನೆ? ಇನ್ನ ನನ್ನ ಮನಸ್ಸ, ಅದನ್ನ ನೋಡೋಣ. ಈಗ ನೋಡಿದ್ರಿ ನೀವು ದೇಹದ ಪ್ರಯಾಣ ನೋಡಿದ್ರಿ, ಅದೇ ತರ ಮನಸ್ಸಿನ ಪ್ರಯಾಣ ಏನು? ಮನಸ್ಸು ಅಂದ್ರೆ ಏನು? ಮೊಟ್ಟ ಮೊದಲನೇದಾಗಿ ಎಲ್ಲಿ ನೀವು ಬೇರೆ ಬೇರೆ ವಿಚಾರಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನ ನೀವು ಮನಸ್ಸು ಅಂತ ಹೇಳ್ತಾ ಇದ್ದೀರಾ. ನಾನು ನನ್ನ ಹೆಸರೇನು ಗೊತ್ತಾ, ನಾನು ಎಲ್ಲಿ ಹುಟ್ಟಿದೆ ಗೊತ್ತಾ, ನಾನು ಏನು ತಿಂದೆ ಗೊತ್ತಾ, ನನ್ಗೇನು ಇಷ್ಟ ಗೊತ್ತಾ, ನನ್ಗೇನು ಇಷ್ಟ ಇಲ್ಲ ಗೊತ್ತಾ, ನನ್ನ ಅಪ್ಪ ಯಾರು, ನನ್ನ ಅಮ್ಮ ಯಾರು, ನನ್ನ ದೇಶ ಏನು, ಈ ರೀತಿ ಬೇರೆ 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 ವಿಚಾರಗಳು. ಇನ್ನ ನಾನು ನಾಳೆ ಏನು ಮಾಡಬೇಕು, ಮೊನ್ನೆ ಏನಾಯಿತು, ಯಾವ್ದು ಮಾಡಿದ್ರೆ ಒಳ್ಳೆಯದು, ಯಾವ್ದು ಮಾಡಿದ್ರೆ ಕೆಟ್ಟದು, ಈ ರೀತಿ ಬೇರೆ ಬೇರೆ ಎಲ್ಲ ಕಲ್ಪನೆ, ಮೊನ್ನೆನ ವಿಚಾರಗಳ ಒಂದು ಸಂಗ್ರಹ, ಈ ಎಲ್ಲ ಇರೋ ಜಾಗವನ್ನ ನೀವು ನಾನು ಮನಸ್ಸು ಅಂತ ಕರಿತಾ ಇರೋದು. ಮನಸ್ಸನ್ನ ಯಾರಾದ್ರೂ ನೋಡಿದೀರಾ? ದೇಹದ ಭಾಗಗಳನ್ನ ಎಲ್ಲರೂ ನೋಡಿದೀವಿ, ಮನಸ್ಸನ್ನ ನಾವ್ಯಾರು ನೋಡಿದೀವಾ? ಯಾರು ನೋಡಿಲ್ಲ. ಆದ್ರೆ ಮನಸ್ಸು ಇದೆ ಅಂತ ನಾವೆಲ್ಲರೂ ಹೇಳ್ತೀವಿ. ಹೇಗೆ? ಏನೋ ವಿಚಾರಗಳು ನಡೀತಾ ಇದೆಯಲ್ಲ, ಆ ಜಾಗವನ್ನ ಮನಸ್ಸು ಅಂತ ಕರೆದು ಬಿಡ್ತೇವೆ ಅಲ್ವಾ? ಇನ್ನ ಈ ಮನಸ್ಸು ಸಹ ಒಂದು ಸ್ಥಿರವಾಗಿರೋ ಅಂತ ಒಂದು ವಸ್ತುನ ಅನ್ನೋ ವಿಚಾರವನ್ನ, ಅನ್ನೋ ಪ್ರಶ್ನೆಯನ್ನು ನೀವು ಹಾಕೊಂಡಾಗ ನಿಮಗೆ ಗೊತ್ತಾಗತ್ತೆ. ನಾನು ಸಣ್ಣ ಮಗುವಾಗಿದ್ದಾಗ ನನಗೆ ABCD ಗೊತ್ತಿರಲಿಲ್ಲ, ನನ್ನ ಹೆಸರು ಗೊತ್ತಿರಲಿಲ್ಲ, ನನ್ನ ಜಾತಿ ಧರ್ಮ ಯಾವ ಕುಲ ಗೋತ್ರ ಏನು ಗೊತ್ತಿರಲಿಲ್ಲ ಅಲ್ವಾ? ಅದೇ ಬೆಳೀತಾ ಬೆಳೀತಾ ನನ್ನ ಸುತ್ತಮುತ್ತ ಇರೋರು ಏನೇನೋ ಹೇಳ್ತಾ ಬಂದರು. ನೀನು ಯಾರು ಗೊತ್ತಾ, ನಾನು ಯಾರು ಗೊತ್ತಾ, ನಿನ್ನ ಹೆಸ್ರೇನು ಗೊತ್ತಾ, ನನ್ನ ಹೆಸ್ರೇನು ಗೊತ್ತಾ, ಯಾರು ಒಳ್ಳೆಯವ್ರು ಗೊತ್ತಾ, ಯಾರು ಕೆಟ್ಟವ್ರು ಗೊತ್ತಾ, ಯಾವ್ದು ನೀನು ಮಾಡಬೇಕು ಗೊತ್ತಾ, ಯಾವ್ದು ನೀನು ಮಾಡಬಾರ್ದು ಗೊತ್ತಾ, ಈ ರೀತಿ ಎಲ್ಲ ಹೇಳ್ತಾ ಬಂದರು. ಹೌದ್ ತಾನೆ? ಅದನ್ನೆಲ್ಲ ನಾನು ಕೇಳಿಸ್ಕೊಂಡು ಅದನ್ನೆಲ್ಲ ನಾನು ಸ್ವೀಕಾರ ಮಾಡ್ತಾ ಹೋದೆ. ಯಾವುದನ್ನೆಲ್ಲ ನಾನು ಸ್ವೀಕಾರ ಮಾಡಿ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ, ಅದ್ರ ಮೂಲಕ ನಾನು ನನ್ನ ಜೀವನದ ವಿಶ್ಲೇಷಣೆ ಮಾಡಕ್ ಶುರು ಮಾಡಿದೆ. ಹೌದ್ ತಾನೆ? ಈಗ ಒಂದು ಸಣ್ಣ ಉದಾಹರಣೆಗೆ, ಯಾರಾದ್ರೂ ಬಂದು ನಿಮ್ಮನ್ನ ನೀನು ಆ, ಕಪ್ಪು ಬಟ್ಟೆ ಹಾಕೋ, ಅದು ಬಹಳ ಒಳ್ಳೇದು ಅಂತ ಹೇಳಿದ್ರೆ, ನೀವು ಯಾವ ಕುಟುಂಬದಲ್ಲಿ ಹುಟ್ಟು ಬಂದಿದ್ದೀರಾ, ನಿಮ್ಮ ಕುಟುಂಬದಲ್ಲಿ ಏನು ಆಚರಣೆ ಇರುತ್ತೆ, ಅದ್ರ ಮೂಲಕ ನಿಮಗೆ ಕಪ್ಪು ಬಟ್ಟೆ ಒಳ್ಳೆಯದು ಅಥವಾ ಕೆಟ್ಟದು ಅನ್ನೋ ಒಂದು ವಿಚಾರ ಇರುತ್ತೆ. ಯಾರಾದರೂ ಬಂದು ನಮ್ಮ ಮನೆಯಲ್ಲಿ ಆ, ಬ- ಪೂಜೆ ಮಾಡ್ತಾ ಇದ್ದೀವಿ, ದೇವ್ರ ಪೂಜೆ, ಸತ್ಯನಾರಾಯಣ ಪೂಜೆ, ನೀವು ಬನ್ನಿ ಅಂತ ಕರೀತಾರೆ. ನೀವು ಆ ಥರ ಪೂಜೆಗೆ ಏನಾದರೂ ಕರಿ ಸೀರೆ, ಕರಿ ರವಕೆ, ಎಲ್ಲ ಕರಿ ಜುಮ್ಕಿ ಎಲ್ಲ ಹಾಕೊಂಡು ಹೋಗ್ತೀರಾ? ಸುತಾರಾಮಿಲ್ಲ. ಯಾಕೆ? ನಿಮ್ಮ ಮನಸ್ಸಿನಲ್ಲಿ ಕರಿ ಬಗ್ಗೆ ಬೇರೆ ಅಭಿಪ್ರಾಯ ಇರ್ಬೋದು. ಈಗ ಅದೇ ರೀತಿಯ ಒಂದು ಶುಭವಾದ ಕಾರ್ಯಕ್ಕೆ ಬೇರೆ ಒಂದು ಕುಟುಂಬದಲ್ಲಿ ಹುಟ್ಟಿರೋ, ಬೇರೆ ಒಂದು ಧರ್ಮನ ಆಚರಣೆ ಮಾಡ್ತಾ ಇರೋರ ಮನಸ್ಸಿನಲ್ಲಿ ಕರೀನಾ, ಪರವಾಗಿಲ್ಲ ಅಂತ ಇರಬಹುದು. ಈಗ ಇಲ್ಲಿ ನಾವು ವಿಚಾರ ಮಾಡ್ತಾ ಇರೋದು ಕರಿ ಅನ್ನೋದು ಸರಿ ಅಥವಾ ತಪ್ಪು ಅಂತ ಅಲ್ಲ. ಯಾವ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಈ ವಿಚಾರಗಳು ಬರುತ್ತೆ,
ಆಚರಣೆಗಳನ್ನ ನಾವು ನಮ್ಮ ಜೀವನಕ್ಕೆ ತಗೊಂಡ್ ಬರ್ತೇವೆ ಅನ್ನೋದ್ರ ಬಗ್ಗೆ ವಿಚಾರ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾನು ನನ್ನ ಸಮಾಜದ ಮೂಲಕ ಎಲ್ಲವನ್ನ ಕಲ್ತ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನಲ್ಲ, ಇದೆಲ್ಲ ಬದಲಾಗ್ತಾ ಇದೆ ತಾನೆ. ನಾನು 2 ವಯಸ್ಸಿದ್ದಾಗ ನನ್ನ ವಿಚಾರಗಳು ಬೇರೆ ಇತ್ತು, 10 ವರ್ಷ ಇದ್ದಾಗ ನನ್ನ ಜೀವನದ ವಿಚಾರ ಬೇರೆ ಇತ್ತು. 10 ವರ್ಷ ಇದ್ದಾಗ ಯಾರಾದ್ರೂ ಬಂದು ಏನ್ ಮಾಡ್ತೀಯ ಜೀವನದಲ್ಲಿ ಅಂತಂದ್ರೆ ನಾನೇನೋ ಬೇರೆ ಹೇಳ್ತಿದ್ದೆ. ಅದೇ 15 ವರ್ಷ ಆದಾಗ ಇನ್ನೇನೋ ಬೇರೆ ಹೇಳಲಿಕ್ಕೆ ಶುರು ಮಾಡಿದೆ. 25 ವರ್ಷ ಆದಾಗ ಅಯ್ಯೋ ನನ್ನ ಕೈಲಿ ಅದಾಗಲ್ಲ, ನಾನು ಇದನ್ನ ಮಾಡ್ತೀನಿ ಅಂತ ಹೇಳಕ್ ಶುರು ಮಾಡಿದೆ. 50 ಆದಾಗ ಇನ್ನೇನೋ ವಿಚಾರ ಬದಲಾಯಿತು. ಪ್ರತಿಯೊಂದು ಹಂತದಲ್ಲೂ ನಾನು ಜೀವನವನ್ನ ವಿಶ್ಲೇಷಣೆ ಮಾಡೋ ರೀತಿ, ನನ್ನ ವಿಚಾರಗಳು ಬದಲಾಗ್ತಾನೇ ಇದೆ ಅಲ್ವಾ. ಸಣ್ಣವನಾಗಿದ್ದಾಗ ಎಲ್ಲ ಎಷ್ಟು ಬೇಗ ಬೇಗ ನೆನಪಾಗ್ತಾ ಇತ್ತು. ವಯಸ್ಸಾಗ್ತಾ ಆಗ್ತಾ ಎಷ್ಟೊಂದೆಲ್ಲ ಮರ್ತು ಹೋಗಿರೋ ಥರ ಅನ್ಸುತ್ತೆ ಅಲ್ವಾ. ಕೆಲವು ಸತಿ ಅವ್ರ ಹೆಸರು ನೆನಪು ಬರಲ್ಲ, ಅವರು ಯಾವ ಊರ್ನವರು ಅಂತ ಗೊತ್ತಾಗಲ್ಲ. ಅದೇ ಸಣ್ಣ ಮಗುವಾಗಿದ್ದಾಗ ಎಲ್ಲ ಪಟ 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 ಅಂತ ಬಾಯಿನಲ್ಲಿ ಇರ್ತಿತ್ತು ಅಲ್ವಾ. ಹೀಗೆ ಈ ಮನಸ್ಸು ಅನ್ನೋದು ಸಹ ಸದಾ ಕಾಲ ಬದಲಾಗ್ತಾ ಇದೆ. ಆದರೆ ನೀವ್ಯಾವತ್ತೂ ನಾನ್ ಬದಲಾದೆ ಅಂತ ಹೇಳ್ತಾ ಇಲ್ಲ. ನೀವೇನು ಹೇಳ್ತೀರಾ? ಹೌದು ಹೌದು, ನನಗೆ ಮೊನ್ನೆ ನೆನಪಿತ್ತು, ಇವತ್ತು ನೆನಪಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಅಂದ್ರೆ ಮೊನ್ನೆನೂ ನಾನಿದ್ದೆ, ಇವತ್ತು ನಾನು ಇರಬೇಕು ತಾನೆ. ಆ ಮೊನ್ನೆ ಇವತ್ತು ಆ ನಾನು ಅನ್ನೋದು ಮಾತ್ರ ಬದಲಾಗ್ತಾ ಇಲ್ಲ. ಆದ್ರೆ ಈ ಮನಸ್ಸಿನಲ್ಲಿ ಬರ್ತಾ ಇರೋ ವಿಚಾರಗಳು ಬದಲಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ನೀವೇನೋ ಈ ಮನಸ್ಸು ಅಥವಾ ಈ ವಿಚಾರಗಳ ಸಂತೆ ಅದ ನೀವಾಗಿರಕ್ಕೆ ಸಾಧ್ಯ ಇಲ್ಲ. ಹೌದ್ ತಾನೆ? ಈ ವಿಚಾರಗಳು ನಿಮ್ಮಲ್ಲಿ ಮೂಡ್ತಾ ಇದೆ, ಹೋಗ್ತಾ ಇದೆ. ಆದ್ರೆ ನೀವೇ ವಿಚಾರನ ಅಲ್ಲ. ಈ ವಿಚಾರಗಳನ್ನೆಲ್ಲ ನೋಡೋ ಒಂದೇನೋ ಬೇರೆ ಆಗಿರಬೇಕು. ದೇಹ ನಾನಲ್ಲ, ಈ ವಿಚಾರಗಳೆಲ್ಲ ಇರೋ ಈ ಸಂತೆ ಮನಸ್ಸು ನಾನಲ್ಲ. ನಾನು ಈ ಎರಡೂ ಬದಲಾವಣೆಯನ್ನ ನೋಡ್ತಾ ಇರೋ ಏನೋ ಇನ್ನೊಂದು ಶಕ್ತಿ. ಹೌದ್ ತಾನೆ? ಇನ್ನ ಈ ಪ್ರಪಂಚ ಅಂದ್ರೇನು? ಯಾಕಂದ್ರೆ ನಾವು ಹೇಳಿದ್ವಿ, ನಾನ್ ಬೇರೆ, ಪ್ರಪಂಚ ಬೇರೆ, ದೇವ್ರು ಬೇರೆ ಅಂತ. ಈ ಪ್ರಪಂಚ ಅಂದ್ರೆ ಏನು? ಪ್ರಪಂಚ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಗ್ತಾ ಇದೆ? ನಿಮ್ ಕಣ್ಣಿಂದ ನೋಡ್ತೀರಾ, ಕಿವಿಯಿಂದ ಕೇಳ್ತೀರಾ, ನಿಮ್ ಮೂಗ್ನಿಂದ, ಈ ರೀತಿ ನಿಮ್ಮ 5 ಇಂದ್ರಿಯಗಳ ಮೂಲಕ ಏನೋ ಒಂದು ಬರ್ತಾ ಇದೆ. ಆ ಸಂವೇದನೆಗಳನ್ನ ನೀವು ನೋಡಿ ನಿಮ್ಮ ಮನಸ್ಸಿನಲ್ಲಿ ವಿಚಾರಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಾ. ಒಂದು ಸುಂದರವಾಗಿರೋ ಒಂದು ಗುಲಾಬಿ ನೋಡಿದೆ, ಒಂದು ಈಗ ಮೂಗಿನ ಮೂಲಕ ನನಗೆ ಒಳ್ಳೆ ತಿಂಡಿಯ ಅನುಭವ ಆಯಿತು. ಹೀಗೆ 5 ಇಂದ್ರಿಯಗಳ ಮೂಲಕ ಏನೋ ನೀವು ಸಂವೇದನೆಗಳನ್ನ ನಿಮ್ಮ ಮನಸ್ಸಿಗೆ ತಗೊಂಡು ಬಂದು ಆ ಸಂವೇದನೆಗಳಿಗೆ ನೀವು ಹೆಸರು ಕೊಟ್ಬಿಟ್ಟು ಆಟ ಆಡ್ತಾ ಇದ್ದೀರಾ. ಅದನ್ನ ನೀವು ಪ್ರಪಂಚ ಅಂತ ಕರಿತಾ ಇದ್ದೀರಾ. ಹೌದ್ ತಾನೆ? ಪ್ರಪಂಚ ಅನ್ನೋದು ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗ್ತಾ ಇದೆ? 5 ಇಂದ್ರಿಯ ಇರೋದ್ರಿಂದ. ಪ್ರಪಂಚ ಅಂದ್ರೆ ಅದೇ ಸ್ವಾಮಿ ಅರ್ಥ. ಪಂಚ, ಈ ಪಂಚ ಇಂದ್ರಿಯಗಳ ಮೂಲಕ ಯಾವುದು ನಿಮ್ಗೆ ಅರಿವಾಗ್ತಾ ಇದೆ ಅದೇ ಪ್ರಪಂಚ. ಒಂದು ರೀತಿನಲ್ಲಿ ಯಾರಿಗೂ ಸತ್ಯವಾಗಿ ಪ್ರಪಂಚ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ? ಒಂದು ಸಣ್ಣ ಉದಾಹರಣೆ ನೋಡಿ. ಈಗ ನೀವು ಯಾವ ಕಣ್ಣಿದೆ ಆ ಕಣ್ಣಿನ ಮೂಲಕ ನಿಮಗೆ ದೃಶ್ಯ ಬರ್ತಾ ಇದೆ. ನಿಮ್ಗೆ ಆ ಕಣ್ಣಿರ್ಲಿಲ್ಲ ಅಂದಿದ್ರೆ ಪ್ರಪಂಚದಲ್ಲಿ ಯಾವ ರೀತಿ ಬಣ್ಣಗಳಿದೆ ಅಂತ ನಿಮ್ಗೆ ಗೊತ್ತಾಗ್ತಿತ್ತಾ? ಇಲ್ಲ. ಯಾರೋ ಹುಟ್ಟು ಕುರುಡರಾಗಿದ್ರು ಅಂತ ಇಟ್ಕೊಳ್ಳಿ. ಅವ್ರಿಗೆ ನೀವು ಇದು ಕೆಂಪು ಬಣ್ಣ, ಇದು ಕರಿ ಬಣ್ಣ, ಇದು ಹಳದಿ ಬಣ್ಣ, ಅವ್ರಿಗೆ ಅದರದ್ದು ಒಂದು ಅನುಭವ ಆಗ್ಬಹುದು. ಯಾಕಂದ್ರೆ ಬಣ್ಣಗಳಿಗೆ ಕೇವಲ ದೃಶ್ಯ ಮಾತ್ರ ಅಲ್ಲ, ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಮನ ಕೊಟ್ಟಾಗ ಬಣ್ಣಗಳನ್ನ ಮುಟ್ಟಿದಾಗ ಆ ಬಣ್ಣಗಳ ಒಂದು ಮುಟ್ಟೋ ಅನುಭವ ಸಹ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದ್ರ ಮೂಲಕ ಅವ್ರಿಗೆ ಸ್ಪರ್ಶದ ಮೂಲಕ ಅವ್ರಿಗೆ ಇದು ಬೇರೆ ಬಣ್ಣ, ಇದು ಬೇರೆ ಬಣ್ಣ ಅಂತ ಅರಿವಾಗತ್ತೆ. ಆದರೆ ನಿಮಗೆ ಯಾವ ರೀತಿ ಹಳದಿ, ನೀಲಿ, ಕೆಂಪು ಕಾಣುತ್ತೆ, ಆ ರೀತಿ ಹುಟ್ಟು ಕುರುಡರಿಗೆ ಹಳದಿ, ಕೆಂಪು ಅದೆಲ್ಲ ಕಾಣಿಸಲ್ಲ. ಹಾಗಾಗಿ
ಈ ಪ್ರಪಂಚದಲ್ಲಿ ಏನೋ ಕಾಣಿಸ್ತಾ ಇದೆಯಲ್ಲ, ಅದು ಇನ್ನೊಬ್ಬರಿಗೆ ಕಾಣಿಸದೇ ಇರಬಹುದು. ಹುಟ್ಕೊಳ್ರಿ ಅದಕ್ಕೆ. ನಮ್ಮಲ್ಲಿ ನಿಮ್ಮಲ್ಲಿ ಕೆಲವರಿಗೆ ಕೆಲವು ಬಣ್ಣಗಳನ್ನ ನೋಡ್ಲಿಕ್ಕಾಗಲ್ಲ. ಅದನ್ನ ಕಲರ್ ಬ್ಲೈಂಡ್ನೆಸ್ ಅಂತ ಕರೀತಾರೆ. ಕೆಲವ್ರಿಗೆ ಹಸಿರು ಕಲರ್ ಕಾಣಿಸಲ್ಲ. ಅವ್ರ ಮುಂದೆ ನೀವು ಹಸಿರು ಕಲರ್ದ ಏನಾರು ಇಟ್ಬಿಟ್ಟಿದ್ದು ಹಸಿರು ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಅದು ಈ ಕಂದು ಬಣ್ಣದ ತರ ಕಾಣಿಸ್ತಾ ಇರುತ್ತೆ. ಹೀಗೆ ನಮ್ಮ ಇಂದ್ರಿಯಗಳು ಈ ಪ್ರಪಂಚವನ್ನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ತೋರಿಸ್ತವೆ. ಕೆಲವರಿಗೆ ಕೇಳೋ ಧ್ವನಿ ಅಲ್ಪ ಸ್ವಲ್ಪ ಇರುತ್ತೆ. ಅಷ್ಟ್ಯಾತಕ್ಕೆ ನಿಮಗೆ ನನಗೆ ಏನಾದರೂ ಒಂದು ಬ್ಯಾಟ್ ಅಥವಾ ಬಾವಲಿ ಅದ್ರ ಕಿವಿ ಏನಾದರೂ ಇದ್ದಿದ್ರೆ ನೀವು ನಾನು ಕೇಳಿಸ್ಕೊಳ್ಳೋ ಧ್ವನಿ ತರಂಗಗಳು ಸಂಪೂರ್ಣ ಬೇರೆ ಆಗಿರ್ತಿತ್ತು. ಆ ಬಾವಲಿಗೆ ನಿಮಗೆ ನನಗೆ ಕೇಳಿಸ್ಕೊಳಕ್ಕಾಗದೇ ಇರೋ ಅಷ್ಟು ಕೆಲವಷ್ಟು ಧ್ವನಿ ತರಂಗಗಳು ಕೇಳಿಸುತ್ತೆ. ಹಾಗಾಗೇನೆ ಅವು ಕತ್ತಲಿನಲ್ಲಿ ಒಂದು ಗುಹೆನಲ್ಲಿ ಸಹ ಅವುಗಳಿಗೆ ಕಣ್ಣಿಲ್ಲ. ಆಕ್ಚುಲಿ ಬಾವಲಿಗಳಿಗೆ ಕಣ್ಣಿರಲ್ಲ. ಆದರೆ ಅವುಗಳು ಧ್ವನಿ ತರಂಗಗಳನ್ನ ಉಪಯೋಗ ಮಾಡಿಕೊಂಡು ಎಲ್ಲ ಕಡೆ ಓಡಾಡ್ತವೆ. ಅದನ್ನ ಅಲ್ಟ್ರಾಸೌಂಡ್ ಅಂತ ಕರೀತಾರೆ. ಈ ಈ ಏನು ಧ್ವನಿ ತರಂಗಗಳಿದೆಯಲ್ಲ, ಅದು ನಿಮ್ಮ ನನ್ನ ಕಿವಿಗೆ ಕೇಳಿಸದೇ ಇರುವಂತ ಸೌಂಡ್ಗಳು. ಆ ತರಂಗಗಳು ನಿಮ್ಮ ನನ್ನ ಕಿವಿಗೆ ಬರಲ್ಲ. ಅದೇ ನಾವೇನಾದ್ರೂ ಅದರ ಒಂದು ಕಿವಿ ಇದ್ಬಿಟ್ರೆ ನಮ್ಗೆ ಕೇಳ್ಸಕ್ ಶುರುವಾಗತ್ತೆ. ಅಥವಾ ಇನ್ನ ಒಂದು ಸಣ್ಣ ಉದಾಹರಣೆ, ನಮ್ಮ ಜೀವನದಲ್ಲಿ ಇವಾಗ ಮೊಬೈಲ್ ಅನ್ನೋದು ಹಾಸು ಹೊಕ್ಕಾಗ್ಬಿಟ್ಟಿದೆ. ಇವಾಗ ನಿಮ್ಮ ಸುತ್ತಮುತ್ತ ಈಗ ಆ ಮೊಬೈಲ್ ಟವರ್ದು ಬೇರೆ ಬೇರೆ ಧ್ವನಿ ತರಂಗಗಳು ಓಡಾಡ್ತಾನೆ ಇದೆ, ಆದರೆ ಯಾರಿಗೂ ಕೇಳಿಸ್ತಾ ಇಲ್ಲ. ಅದೇ ಯಾರಾದರೂ ನಿಮ್ಮ ಒಂದು ಮೊಬೈಲ್ನ ನಂಬರ್ನ ಡಯಲ್ ಮಾಡಿದ್ರೆ ಅದನ್ನು ನೀವು ಟಕ್ ಅಂತ ಆನ್ ಮಾಡಿಬಿಟ್ಟು ಕವಿಗೆ ಇಟ್ಕೊಂಡ್ರೆ ಈ ಒಂದು ಪೆಟ್ಟಿಗೆಯಿಂದ ಆ ತರಂಗಗಳು ನಿಮಗೆ ಕೇಳಿಸ್ಲಿಕ್ಕೆ ಶುರುವಾಗತ್ತೆ. ಅಂದ್ರೇನು, ಈ ಪ್ರಪಂಚದಲ್ಲಿ ನಿಮಗೆ ಕೇಳಿಸದೇ ಇರೋದು ಎಷ್ಟೊಂದಿದೆ. ನಿಮಗೆ ಕೇಳಿಸೋದ್ರಿಂದ ಇದೇ ಪ್ರಪಂಚ ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ? ಯಾವ ರೀತಿ ನಿಮ್ಗೇನು ಕಾಣುತ್ತೆ ಅದೇ ಪ್ರಪಂಚ ಅಂತ ಹೇಳಲಿಕ್ಕಾಗಲ್ಲ. ಈ ರೀತಿಯ ಉದಾಹರಣೆಗಳನ್ನ ಈಗ ನೀವು ನಿಮ್ಮ ನಾಲಿಗೆಯ ರುಚಿಗೂ, ನಿಮ್ಮ ಚರ್ಮದ ಸ್ಪರ್ಶಕ್ಕೂ, ನಿಮ್ಮ ಮೂಗಿನ ಗಂಧಕ್ಕೂ ಅಳವಡಿಸ್ಕೊಳ್ಬೋದು ಅಲ್ವಾ? ಹಾಗೆ ನೀವೇನು ನೋಡ್ತಾ ಇದ್ದೀರಾ ಅದೇ ಪ್ರಪಂಚ ಅಲ್ಲ, ಏನನ್ನು ಕೇಳ್ತಾ ಇದ್ದೀರಾ ಅದೇ ಪ್ರಪಂಚ ಅಲ್ಲ, ಏನನ್ನ ಮೂಸ್ತಾ ಇದ್ದೀರಾ ಅದೇ ಪ್ರಪಂಚ ಅಲ್ಲ. ಹಾಗಾಗಿ ಪ್ರಪಂಚ ಅಂದ್ರೆ ಏನು ಯಾರಿಗೂ ಗೊತ್ತಿಲ್ಲ. ಆದರೆ ನಿಮಗೆ ಹೇಗೆ ಅರಿವಾಗ್ತಾ ಇದೆ? ನಿಮ್ಮ ಮನಸ್ಸು ಅನ್ನೋ ಜಾಗದಲ್ಲಿ ಈ ಪ್ರಪಂಚ ನಿಮ್ಮ ಇಂದ್ರಿಯಗಳ ಮೂಲಕ ಒಂದು ಸಂವೇದನೆಯಾಗಿ ಬಂದಾಗ ಅಲ್ಲಿ ಏನೋ ಒಂದು ಚಿತ್ರ ಮೂಡ್ತಾ ಇದೆಯಲ್ಲ, ಆ ಚಿತ್ರವನ್ನ ನೀವು ಪ್ರಪಂಚ ಅಂತ ಕರಿತಾ ಇರೋದು. ನೀವು ನಾನು ನಿಜವಾದ ಪ್ರಪಂಚ ಅಂದ್ರೆ ಏನು ಗೊತ್ತಿಲ್ಲ, ಆದರೆ ನಮ್ಮ ಮಾನಸಿಕವಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರ ಸೃಷ್ಟಿಯಾಗ್ತಾ ಇದೆಯಲ್ಲ, ಅದನ್ನ ಜೊತೆ ವ್ಯವಹಾರ ಮಾಡ್ತಾ ಇದ್ದೀವಿ ಸದಾಕಾಲ. ನಿಮ್ಮ ಗಂಡ ಯಾರು, ನಿಮ್ಮ ಹೆಂಡತಿ ಯಾರು, ನಿಮ್ಮ ಮಗ ಯಾರು, ನಿಮ್ಮ ಮಗಳು ಯಾರು, ನಿಮ್ಮ ಮನೆ ಯಾವುದು, ನಿಮ್ಮ ದುಡ್ಡೇನು, ಎಲ್ಲ ಇದೇ ರೀತಿಯ ಸಂವೇದನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇರೋ ಬೇರೆ 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 ವಿಚಾರಗಳು ಸ್ವಾಮಿ. ಈ ಬಂದು ಹೋಗ್ತಾ ಇರೋ ವಿಚಾರಗಳನ್ನ ನೀವು ನಾನು ನಂದು ನಿಂದು ಅಂತ ಮನಸ್ಸಿನಲ್ಲಿ ಒಂದು ವಿಚಾರ ಹಾಕ್ಕೊಂಡು ವಿಂಗಡಣೆ ಮಾಡ್ತಾ ಇದ್ದೀವಿ ಅಷ್ಟೇನೆ. ನಂದು ನಿಂದು ಅಂತ ಏನಾರು ಇದೆಯಾ ಆ ಸಂವೇದನೆಯಲ್ಲಿ? ಸಂವೇದನೆ ಕೇವಲ ಸಂವೇದನೆ ಅಂದ್ರೆ ತರಂಗಗಳು, ಕೇವಲ ತರಂಗಗಳು. ತರಂಗಗಳಲ್ಲಿ ನಂದು ತರಂಗ ನಿನ್ ತರಂಗ ಅಂತೇನೂ ಇಲ್ಲ. ಈ ಮನಸ್ಸಿನಲ್ಲಿ ತರಂಗ ಮೂಡಿದಾಗ ನೀವು ನಾನು ಅದನ್ನ ನೋಡ್ಬಿಟ್ಟು, ಓ ಇದು ನನ್ನ ವಸ್ತು, ಇದು ನಿನ್ನ ವಸ್ತು ಅಂತ ಇನ್ನೊಂದು ವಿಚಾರವನ್ನು ಸೃಷ್ಟಿ ಮಾಡಿಕೊಂಡು ಅದ್ರ ಜೊತೆ ಆಟ ಆಡ್ತಾ ಇದ್ದೀವಿ. ಈ ರೀತಿ ಬಂದು ಹೋಗ್ತಾ ಇರೋ ವಿಚಾರಗಳು ನಿಮ್ಗೆ ಅರಿವಾಗ್ತಾ ಇದೆ ತಾನೆ? ಆದರೆ ನೀವ್ಯಾವತ್ತೂ ಈ ಬಂದು ಹೋಗ್ತಾ ಇರೋ ವಿಚಾರಗಳ ತರ ನಾನು ಬಂದೆ ನಾನು ಹೋದೆ ಅಂತ ಯಾವತ್ತೂ ಹೇಳಿಲ್ಲ ನೀವು. ನೀವು ಯಾವಾಗಲೂ ನಾನು ಅದನ್ನ ನೋಡಿದೆ, ನಾನು ಇದನ್ನ ನೋಡಿದೆ, ನಾನು ಮೈಸೂರಿಗೆ ಹೋದೆ, ನಾನು ಬೆಂಗಳೂರಿಗೆ ಬಂದೆ,
ನಾನು ಪಕೋಡ ತಿಂದೆ, ನಾನು ದೋಸೆ ತಿನ್ನಲಿಲ್ಲ, ನಾನು ಅವ್ರ ಮನೆಗೆ ಹೋದೆ, ಇವ್ರ ಮನೆಗೆ ಹೋಗಲಿಲ್ಲ. ಈ ರೀತಿ ನಾನು ಅನ್ನೋದು ಮಾತ್ರ ನಿಮ್ಮ ಎಲ್ಲ ಅನುಭವದಲ್ಲಿ ಶಾಶ್ವತ. ನಿಮ್ಮ ಅನುಭವಗಳು ಮಾತ್ರ ಬದಲಾವಣೆ ಅಲ್ವಾ? ನೀವೆಲ್ಲ ನಿಮ್ಮ ಜೀವನದ ಏನೇ ಕತೆ ಬರೀರಿ, ನೀವು ನಿಮ್ಮ ಕತೆ ಬರೆದಾಗ ನೋಡಿ ನೀವು, ನಾನು ಎಲ್ಲುಟ್ಟಿದೆ, ನನಗೆ 6ನೇ ವಯಸ್ಸಾಗಿದ್ದಾಗ ಏನಾಯಿತು, ನಾನು ಏನೇನು ಇಷ್ಟಪಡ್ತೀನಿ, ನಾನು ಏನೇನು ಇಷ್ಟಪಡಲ್ಲ, ನನಗೆ ಅವ್ರು ಏನು ಹೇಳಿದ್ರು, ನನಗೆ ಇವ್ರು ಏನು ಹೇಳಿದ್ರು, ಈ ರೀತಿ ಎಲ್ಲ ಬರ್ಕೊಂಡೋಗಿ ನಿಮ್ಮ ಇಡೀ ಜೀವನದ ಕಾದಂಬರಿ ಬರೀರಿ. ನಿಮ್ಮ ಕಾದಂಬರಿನಲ್ಲಿ ಎಲ್ಲ ವಾಕ್ಯಗಳಲ್ಲಿ ಒಂದು ವಿಷಯ ಮಾತ್ರ ಬದಲಾಗದೇ ಇರೋ ವಿಷಯ ಇರುತ್ತೆ. ಯಾವುದದು? ನಾನು ಅನ್ನೋ ಒಂದು ವಿಚಾರ. ಇನ್ನೆಲ್ಲ ಬದಲಾಗ್ತಾ ಇರುತ್ತೆ. ಹಾಗಾದ್ರೆ ನೀವು ಸಹ ಈ ತರ ಬದಲಾಗೋ ವಿಚಾರ ಅಲ್ಲ ತಾನೆ? ಅಂದ್ರೆ ಈ ಪ್ರಪಂಚ ಅನ್ನೋದು ಬಂದು ಹೋಗ್ತಾ ಇರೋ ಒಂದು ವಿಚಾರ ತಾನೆ? ಅದ್ ನೀವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ತಾನೆ? ಪ್ರಪಂಚ ಅನ್ನೋದೇನಾಯ್ತು? ಕೇವಲ ಮನಸ್ಸಿನ ವಿಚಾರಗಳು ಸ್ವಾಮಿ. ದೇಹ ನಾನಲ್ಲ, ಈ ಮನಸ್ಸೇ ನಾನಲ್ಲ. ಇನ್ನು ಈ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರೋ ವಿಚಾರಗಳು ಅದು ನಾನಾ? ಅಲ್ಲ. ಇದನ್ನ ನೋಡ್ತಾ ಇರೋ ಒಂದು ಶಕ್ತಿ ನಾನು. ಶಾಶ್ವತವಾದದ್ದೇನು? ಈ ನಾನು, ಈ ಎಲ್ಲವನ್ನ ನೋಡ್ತಾ ಇರೋ ಶಕ್ತಿ, ಒಂದು ಅರಿವಿನ ಶಕ್ತಿ ನಾನು. ಈ ಅರಿವಿನ ಶಕ್ತಿ ನಾನು, ಈ ನಾನು ಅನ್ನೋ ಅರಿವಿನ ಶಕ್ತಿ, ಅದನ್ನೇ ನಾವು ಈಶ್ವರ ಶಕ್ತಿ ಅಂತ ಕರೆಯೋದು. ಪರಮಾತ್ಮ ಇದೇ ಶಾಶ್ವತವಾದ ಸತ್ಯ. ಇದು ಯಾವತ್ತೂ ಬದಲಾಗಿಲ್ಲ. ಇದಿರೋದ್ರಿಂದನೇ ಈ ಮನಸ್ಸು, ದೇಹ ಅನ್ನೋದಕ್ಕೆ ಒಂದು ಬೆಳಕು. ಈ ಈಶ್ವರನ ಶಕ್ತಿನೇ ಈ ಮನಸ್ಸಿನಲ್ಲಿ ಬೆಳಕು. ಆ ಬೆಳಕು, ಆ ಅರಿವಿನ ಬೆಳಕಿರೋದ್ರಿಂದನೇ ಈ ಪ್ರಪಂಚ ಎಲ್ಲ ಬಂದು ಹೋಗ್ತಾ ಇರೋ ಪರಿವರ್ತನೆ, ವಿಚಾರಗಳ ಪರಿವರ್ತನೆ. ಇನ್ನು ಈ ದೇಹ ಸಹ ಪ್ರಪಂಚನೇ ತಾನೆ. ಈ ಕಣ್ಣು, ಮೂಗು ಇದು ಸಹ ನಿಮ್ಮ ಇಂದ್ರಿಯಗಳ ಮೂಲಕನೇ ನಿಮ್ಗೆ ಅರಿವಾಗ್ತಾ ಇರೋದು. ಇದು ಸಹ ಬಂದು ಹೋಗ್ತಾ ಇರೋ ಒಂದು ವಸ್ತುನೇ. ಹೇಗೆ ಹೇಳ್ತೀರಾ? ಎಚ್ಚರವಾಗಿದ್ದಾಗ ಬೇರೆ ದೇಹ, ನೀವು ನಿದ್ರೆನಲ್ಲಿ ಕನಸು ಕಾಣ್ತಾ ಇದ್ದಾಗ ಬೇರೆ ದೇಹ, ಇನ್ನು ಗಾಢ ನಿದ್ರೆನಲ್ಲಿ ಏನು ದೇಹನೇ ಇಲ್ಲ, ಪ್ರಪಂಚನೇ ಇಲ್ಲ, ಆದರೆ ನೀವು ಮಾತ್ರ ಇದ್ದೀರಾ ಅಲ್ವಾ? ಹೀಗೆ ನಿಮ್ಮ ಒಂದು ದೈನಂದಿನ ಸ್ಥಿತಿ ಗತಿಗಳನ್ನ, ಸ್ಥಿತಿ ಗತಿ ಎಷ್ಟು ಸುಂದರವಾಗಿದೆ ನೋಡಿ. ಸ್ಥಿತಿ ಗತಿ. ಸ್ಥಿತಿ ಅಂತಂದ್ರೆ ಏನು? ಇರೋವಂಥದ್ದು. ಗತಿ ಅಂತಂದ್ರೆ ಏನು? ಏನೋ ಬದಲಾವಣೆ ಆಗ್ತಾ ಇರೋವಂಥದ್ದು. ಗತಿ, ಯಾವುದಕ್ಕೆ ಒಂದು ಗತಿ ಇದೆ, ಒಂದು ದಿಕ್ಕಿದೆ. ನಿಮಗೆ ಯಾವತ್ತಾದರೂ ನಾನು ಬದಲಾಗ್ಬಿಟ್ಟೆ ಅಂತಿದೆಯಾ? ಇಲ್ಲ, ನೀವು ಬದಲಾಗಿಲ್ಲ. ಆದರೆ ಈ ದೇಹ ಮನಸ್ಸು ಬದಲಾಗ್ತಾ ಇರೋದನ್ನ ನೋಡಿ ತಪ್ಪು ತಪ್ಪಾಗಿ ನಾನು ಬದಲಾಗ್ತಾ ಇದ್ದೀನಿ ಅನ್ನೋ ತಿಳುವಳಿಕೆಯಲ್ಲಿ ತಪ್ಪಿರುತ್ತಷ್ಟೆ. ಈ ಒಂದು ರಹಸ್ಯ. ನೀವು ನೀವಾಗ್ಲಿಕ್ಕೆ ಏನಾದ್ರೂ ಮಾಡ್ಬೇಕಾ? ಆ ಕತೆ ಆಗ್ಲೇ ಹೇಳಿದೆ ನಾನು. ಯಾವಾಗ ಮನುಷ್ಯನ ಕಾಟ ತಡಿಲಿಕ್ಕಾಗ್ಲಿಲ್ಲ, ಪರಮಾತ್ಮ ಅಡ್ಕೊಂಡಂತೆ. ಎಲ್ಲಿ ಅಡ್ಕೊಂಡಂತೆ ಗೊತ್ತಾ? ನಿಮ್ಮ ಹೃದಯದಲ್ಲಿ. ನಿಮ್ಮ ಹೃದಯದಲ್ಲಿರೋ ಆ ಶಕ್ತಿ ಯಾವುದು? ಅದೇ ಪರಮಾತ್ಮನ ಶಕ್ತಿ. ಇನ್ನು ನೀವ್ಯಾರು? ನೀವೇ ಆ ಶಕ್ತಿ. ನೀವು ಬೇರೆ ಅಲ್ಲ, ಆ ಪರಮಾತ್ಮನ ಶಕ್ತಿ ಬೇರೆ ಅಲ್ಲ. ನಾನೇ ಅದು ಅನ್ನೋ ಒಂದು ಅರಿವನ್ನ ಸ್ಥಿರ ಮಾಡ್ಕೊಳ್ಳೋದಿರುತ್ತಲ್ಲ, ಅದೇ ರಹಸ್ಯ. ಯಾಕಂದ್ರೆ ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಆ ಭಗವಂತನ. ಎಲ್ಲಿ ತನಕ ನಾನು ಎಲ್ಲ ಕಡೆ ಹುಡುಕ್ತೀನಿ, ಸಿಕ್ಕಲ್ಲ ಅವನು. ಬಹಳ ಕಷ್ಟ. ಆದ್ರೆ ಯಾವಾಗ ನನ್ನಲ್ಲಿ ನಾನು ಒಳ ಹೋಗ್ತೇನೆ, ಆಗ ನನಗೂ ಆತನಿಗೂ ದೂರ ಇಲ್ಲ. ನಾನು ಆತ ಬೇರೆ ಅಲ್ಲ, ನೀವು ಆತ ಬೇರೆ ಅಲ್ಲ. ಇದು ರಹಸ್ಯ. ಕೇವಲ ಆ ಪರಮಾತ್ಮ ಮಾತ್ರ ಎಲ್ಲ. ಎಲ್ಲವೂ ಪರಮಾತ್ಮನೇ.
ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಈಗ ಏನೋ ಮೂಡ್ತಾ ಇದೆ ಹೋಗ್ತಾ ಇದೆ ಅಂತಂದ್ರೆ ಎಲ್ಲಿಗೆ ಮೂಡ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿಗೆ ಲೀನವಾಗ್ತಾ ಇದೆ, ಎಲ್ಲ ಶಬ್ದಗಳು ಎಲ್ಲಿಂದ ಮೂಡ್ತಾ ಇದ್ದಾವೆ ಎಲ್ಲಿಗೆ ಲೀನವಾಗ್ತಾ ಇದ್ದಾವೆ. ಒಂದು ಸದಾ ಶಾಶ್ವತವಾಗಿರೋ ಒಂದು ನಿಶ್ಶಬ್ದದಲ್ಲಿ ಮೂಡಿ ಪುನಃ ನಿಶ್ಶಬ್ದಕ್ಕೆ ಕರಗ್ತಾ ಇದೆ ತಾನೆ ಎಲ್ಲ ಶಬ್ದಗಳು, ಎಲ್ಲ ದೃಶ್ಯಗಳು ಅದೇ ತರ ತಾನೆ. ಒಂದು ಖಾಲಿ ಜಾಗದಲ್ಲಿ ಮೂಡಿ ಖಾಲಿ ಜಾಗಕ್ಕೆ ಕರಗ್ತಾ ಇದೆ ತಾನೆ. ಎಲ್ಲಿಂದ ಮೂಡ್ತಾ ಇದೆ ಎಲ್ಲಿಗೆ ಕರಗ್ತಾ ಇದೆ, ಎಲ್ಲವೂ ಎಲ್ಲ ಅನುಭವಗಳು ನಿಮ್ಮಲ್ಲೇ ಮೂಡಿ ನಿಮ್ಮಲ್ಲೇ ಕರಗ್ತಾ ಇದೆ. ಎಲ್ಲವನ್ನ ನೋಡ್ತಾ ಇರೋ ಶಕ್ತಿ ನೀವು, ಎಲ್ಲವನ್ನ ಹಿಡಿದಿಟ್ಟಿರೋ ಒಂದು ಬೃಹದಾಕಾರ, ಎಲ್ಲಕ್ಕಿಂತ ಬೃಹದಾಕಾರ ಈ ಈಶ್ವರನ ಅರಿವು, ಎಲ್ಲದಕ್ಕಿಂತ ಕಿರಿದು ಈ ಅರಿವೆ. ಒಂದು ರೀತಿನಲ್ಲಿ ಇದು ಸಣ್ಣದು ದೊಡ್ಡದು ಅಂತಲೂ ಹೇಳಲಿಕ್ಕಾಗಲ್ಲ. ಸಣ್ಣದಕ್ಕಿಂತ ಸಣ್ಣದು, ದೊಡ್ಡದಕ್ಕಿಂತ ದೊಡ್ಡದು. ಅದು ಏನು ಮನಸ್ಸಿನ ಕಲ್ಪನೆ ಮೂಲಕ ನೋಡ್ಲಿಕ್ಕಾಗಲ್ಲ. ಯಾಕೆ? ಅದನ್ನ ನೋಡ್ತಾ ಇರೋ ಶಕ್ತಿನೇ ಅದು. ಮನಸ್ಸಿನಲ್ಲಿ ಏನ್ ನೋಡ್ತೀನಿ? ಚಿತ್ರಗಳನ್ನ ನೋಡ್ತೀನಿ. ಮನಸ್ಸಿನಲ್ಲಿ ನೋಡೋ ಎಲ್ಲದಕ್ಕೂ ಒಂದು ಪರಿಧಿ ಇರುತ್ತೆ, ಒಂದು ಪರಿಮಿತಿ ಇರುತ್ತೆ. ಆದರೆ ಅದನ್ನ ನೋಡ್ತಾ ಇರೋ ಬೆಳಕು ನಾನು, ಅಪರೋಕ್ಷ ನಾನೇ ಅದು. ನನ್ನನ್ನು ನಾನು ನೋಡ್ಲಿಕ್ಕೆ ಬೇರೆ ಕಣ್ಣು ಬೇಕಾಗಿಲ್ಲ, ನಾನೇ ಅದು. ಈ ರಹಸ್ಯವನ್ನ ನಮಗಿಲ್ಲಿ ಶ್ರೀಕೃಷ್ಣ ಬೋಧನೆ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ನೋಡಪ್ಪ, ಯಾವಾಗ ನೀನು ಈ ಜ್ಞಾನವನ್ನ ತಿಳ್ಕೊಳ್ತೀಯ, ಬಹಳ ಸುಲಭವಾದ ಜ್ಞಾನ ಇದು, ನೇರವಾದ ಜ್ಞಾನ. ಯಾಕೆ? ನಿಮ್ ಬಗ್ಗೆ ಅದು, ಇನ್ಯಾರ ಬಗ್ಗೆನೂ ಅಲ್ಲ. ಇನ್ನೇನೋ ಅರಿಬೇಕಾಗಿಲ್ಲ, ಇನ್ನೇನೋ ಮಾಡ್ಬೇಕಾಗಿಲ್ಲ, ನಿಮ್ ಬಗ್ಗೆ. ಇದೇ ನಿಜವಾದ ಧರ್ಮ. ಧರ್ಮ ಅಂದ್ರೇನು? ಯಾವುದು ಶಾಶ್ವತ ಅದು ಧರ್ಮ, ಯಾವುದು ಭದ್ರ ಅದು ಧರ್ಮ, ಯಾವುದು ಸ್ಥಿರ ಅದು ಧರ್ಮ, ಯಾವುದು ಎಲ್ಲದರ ಮೂಲ ಅದು ಧರ್ಮ. ಯಾವುದು ಎಲ್ಲದರ ಮೂಲ? ಅದು ನಿಮ್ಮ ಮೂಲವೂ ಆಗಿರ್ಬೇಕು ತಾನೆ. ಏನ್ ಅಭ್ಯಾಸ ಮಾಡ್ಲಿಕ್ಕಿದೆ ನೀವು ನೀವಾಗ್ಲಿಕ್ಕೆ? ಸುಲಭವಾದ ಅಭ್ಯಾಸ ಅಂದ್ರೆ ಏನು? ಏನು ಮಾಡ್ಬೇಕಾಗಿಲ್ದೇ ಇರೋದೇ ತಾನೇ ಸುಲಭವಾದ ಅಭ್ಯಾಸ. ಏನು ಅಭ್ಯಾಸ ಮಾಡ್ಬೇಕು ನೀವು ನೀವಾಗಿರ್ಲಿಕ್ಕೆ? ನೀವೇನೋ ಬೇರೆ ಆಗ್ಬೇಕು ಅಂದ್ರೆ ಅಭ್ಯಾಸ ಮಾಡ್ಬೇಕು. ನೀವು ನೀವಾಗಿರ್ಲಿಕ್ಕೆ ಏನೂ ಇಲ್ಲ, ಸುಲಭವಾದ ಅಭ್ಯಾಸ. ಪರಿಣಾಮ ಅರ್ಥಕೊಂಡಾಗ ಅಲ್ಲೇ ಮುಗೀತು ತಾನೆ. ಯಾಕೆ? ನೀವು ಯಾವತ್ತೂ ಇನ್ ಬೇರೆ ಏನೂ ಆಗಿಲ್ಲ. ಅದನ್ನೇನು ಹೇಳ್ತಾ ಇದ್ದಾರೆ? ಅವ್ಯಕ್ತ ಮೂರ್ತಿ. ಅರಿವನ್ನ ನಾನು ಒಂದು ರೂಪದಲ್ಲಿ ತೋರಿಸ್ಲಿಕ್ಕಾಗಲ್ಲ. ಎಲ್ಲವನ್ನ ನೋಡೋ ಬೆಳಕು. ಈಗ ಈ ಒಂದು ಉದಾಹರಣೆ ಕಾಣಿಸ್ತಾ ಇದೆ ನಿಮ್ಮ ಚಿತ್ರದಲ್ಲಿ, ನಾಟಕದ ರಂಗ. ನಾಟಕದ ರಂಗದಲ್ಲಿ ನಿಮಗೆ ಪಾತ್ರಗಳು ಕಾಣಿಸುತ್ತೆ, ಬೇರೆ ಬೇರೆ ದೃಶ್ಯಗಳು ಕಾಣುತ್ತೆ. ಆದ್ರೆ ಬೆಳಕು, ಆ ಬೆಳಕಿದ್ದಾಗ ತಾನೇ ನಿಮ್ಗೆ ನಾಟಕ ಕಾಣಿಸ್ತಾ ಇರೋದು. ಆ ಬೆಳಕನ್ನ ನೀವು ನೋಡ್ಲಿಕ್ಕಾಗತ್ತಾ? ವಸ್ತುಗಳಿರೋದ್ರಿಂದ ಬೆಳಕಿದೆ ಅಂತ ನೀವು ಅರಿಬಹುದು. ನಿಮ್ ಫ್ಯಾನ್ ತಿರುಗತ್ತೆ, ಫ್ರಿಡ್ಜ್ ತಂಪು ಮಾಡುತ್ತೆ, ಅದರಲ್ಲಿರೋ ಎಲೆಕ್ಟ್ರಿಸಿಟಿ ಕಾಣುತ್ತಾ? ಆ ಎಲೆಕ್ಟ್ರಿಸಿಟಿ ಇರೋದ್ರಿಂದ ಅವೆಲ್ಲ ಕೆಲಸ ಮಾಡುತ್ತೆ. ಹಾಗೆ ಬೆಳಕಿರೋದ್ರಿಂದ ನಿಮಗೆ ನಾಟಕ ಕಾಣುತ್ತೆ. ನಿಮ್ಮ ಅರಿವಿನ ಬೆಳಕಿನಲ್ಲಿ ಇಡೀ ಪ್ರಪಂಚ ನಿಮಗೆ ಕಾಣಿಸ್ತಾ ಇದೆ. ಅವ್ಯಕ್ತ ಮೂರ್ತಿಯಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ. ಜಗತ್ತು ಎಲ್ಲಿ ಕಾಣಿಸ್ತಾ ಇದೆ ನಿಮಗೆ? ನಿಮ್ಮಲ್ಲೇ. ನಿಮ್ಮನ್ನ ಹೊರತಾಗಿ ಬೇರೆ ಏನಾದ್ರೂ ಇದೆಯಾ? ಎಲ್ಲವೂ ಎಲ್ಲಿ ಕಾಣಿಸ್ತಾ ಇದೆ? ನಿಮ್ಮಲ್ಲಿ. ಎಲ್ಲವೂ ನಿಮ್ಮಲ್ಲಿ ಬಂದು ಹೋಗ್ತಾ ಇದೆ. ಆದರೆ ನೀವು ಅದರಲ್ಲಿದ್ದೀರಾ? ನೀವು ಅದರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ಬಂದು ಹೋಗ್ತಾ ಇರೋದು ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಬದಲಾವಣೆ ನೀವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ.
ನಿಮ್ಮಲ್ಲಿ ಬದಲಾವಣೆ ಬಂದು ಹೋಗ್ತಾ ಇರೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನೀವು ಆ ಬದಲಾವಣೆಯಿಂದ ಹೊರತಾಗಿರೋ ಇನ್ನೇನೋ ಒಂದಾಗಿರ್ಬೇಕು. ಎಲ್ಲವೂ ನನ್ನಲ್ಲಿ ಇರುವವು, ನಾನು ಅವುಗಳಲ್ಲಿಲ್ಲ. ಇದೇ ನೇರವಾದ, ಸ್ಪಷ್ಟವಾದ, ಸ್ಥಿರವಾದ ಜ್ಞಾನ. ಆಗ್ಲಾ? ಹರಿ ಓಂ. ತುಂಬಾ ಚೆನ್ನಾಗಿದೆ ಸರ್. ಧನ್ಯವಾದಗಳು ಸರ್. ಬಹಳ ತುಂಬಾ ಚೆನ್ನಾಗಿತ್ತು. ಬಹಳ ಚೆನ್ನಾಗಿತ್ತು ಸರ್. ಆಗ್ಲಿ ಅಮ್ಮ. ಏನಾದ್ರೂ ಪ್ರಶ್ನೆ ಮೂಡ್ತಾ ಇದೆಯಾ ಯಾರಿಗಾದ್ರೂ? ಏನಿಲ್ಲ ಸರ್. ಇಲ್ಲ ಸರ್. ಆಗ್ಲಿ ಅಮ್ಮ, ಆಗ್ಲಿ. ಹಾಗಾದ್ರೆ ಇಲ್ಲಿಗೆ ನಮ್ಮ ಮನನ ಕ್ರಿಯೆಯನ್ನು ಮುಗಿಸೋಣ. ಹರಿ ಓಂ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.